ಗೆಳೆಯರೆ ತೋರಿಸ್ತೀನಿ. ಬಟ್ ಹೋಗೋ ಪ್ಲೇಸು ಮತ್ತೆ ದಾರಿ ಹೇಗಿದೆ ಅಂತ ನೋಡುವಂತೆ ಬನ್ನಿ. ನನಗೆ ಬಾಯಿಗೆ ಬರ್ತೈತೆಲ್ಲ. ಸ್ನೇಹಿತರೆ, ಇವಾಗ ಸಮಯ ಸರಿಯಾಗಿ 2 ಗಂಟೆ. ಸೊ ನೋಡಿ, 2 ಗಂಟೆ ಜಾವದಲ್ಲಿ ನಾನು ನನ್ನ ಬ್ರದರು ಕಾಫಿ ಕುಡಿ ನೋಡಿ ಗೆಳೆಯರೆ, ಫುಲ್ ಫಾಗ್ ತುಂಬಿಕೊಂಡಿದೆ. ಸೊ ಅಲ್ಲಿಂದ ಕಾಫಿ ಕುಡಿದು ನಾವು ಹೊರಟ್ವಿ. ಇನ್ನೊಂದು ಮಧ್ಯದಲ್ಲಿ ಅಂದರೆ ಈ ರಸ್ತೆ ಮಧ್ಯದಲ್ಲಿ ಇನ್ನೊಂದು ಟೆಂಪಲ್ ಸಿಗುತ್ತೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲಿ ವಿಶೇಷತೆ ಅಂದರೆ ಇದು ಬಂದು ಘಾಟ್ ಸೆಕ್ಷನ್ ಬರುತ್ತೆ. ಈ ಘಾಟ್ ಸೆಕ್ಷನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಆ ಗಡಿನ ಕಾಯ್ತಾ ಇರೋಂಥ ಒಂದು ಚೌಡಿ ದೇವಸ್ಥಾನ, ಗಡಿ ಚೌಡಿ ಕೂಡ ಇದೆ. ತುಂಬ ಹಳೆಯ ದೇವಸ್ಥಾನ. ಇಲ್ಲಿ ಒಂದು ಪಕ್ಕದಲ್ಲಿ ನದಿ ಕೂಡ ಹರಿದೋಗುತ್ತೆ. ಸೊ ಏನಂದರೆ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಪ್ರತಿಯೊಬ್ಬರು ಇಲ್ಲಿ ವೆಹಿಕಲ್ನ ನಿಲ್ಲಿಸಿ ಈ ದೇವರಿಗೆ ಪೂಜೆ ಸಲ್ಲಿಸಿ ಅದಾದ ನಂತರ ಮುಂದೆ ಹೋಗ್ತಾರೆ. ಸೊ ಈ ರೋಡ್ ಬಂದು ಸೀದಾ ಗುಂಡೆ ರೀಚ್ ಆಗುತ್ತೆ. ಸೊ ನಾವು ಬೆಳಗ್ಗೆ ಆಗಿದ ತಕ್ಷಣ ಡೈರೆಕ್ಟು ಸ್ನಾನ ಮುಗಿಸ್ಕೊಂಡು ಶ್ರೀ ಮಂಜುನಾಥ ದರ್ಶನಕ್ಕೆ ಹೊರಟ್ವಿ. ಇಲ್ಲಿ ನಾನು ಮತ್ತು ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ. ನೋಡಿ, ಶ್ರೀ ಮಂಜುನಾಥನ ಫ್ರಂಟ್ ವ್ಯೂ ಆಲ್ಮೋಸ್ಟ್ ಕರ್ನಾಟಕ ಜನಕ್ಕೆ ನೋಡಿರ್ತೀರ ಆಲ್ರೆಡಿ. ಸೊ ರಶ್ ಅಂತೂ ಜನ ಸಾಗರನೇ ಸೇರಿತ್ತು. ಇಲ್ಲಿ ಆಲ್ಮೋಸ್ಟ್ 4 ಅವರ್ ಕಾದು ಕೊನೆಗೂ ದರ್ಶನ ಆಯಿತು. ಸೊ ಅಲ್ಲಿಂದ ಸೀದಾ ಮುಗಿಸ್ಕೊಂಡು ಹೋಗಿದ್ದೆ ನಮ್ಮ ಸುಬ್ರಹ್ಮಣ್ಯ ಟೆಂಪಲ್ಲು. ಸೊ ನೋಡಿ, ನಮ್ಗೆ ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ದೂರ ಆಗುತ್ತೆ ಅಷ್ಟೇ. ಸೊ ಈ ವ್ಲಾಗ್ ಇಷ್ಟೇ. ನಾನು ನಮ್ಮ ಫ್ಯಾಮಿಲಿ ಜೊತೆ ಈ ಸಂಡೇನ ಕಳೆದೆ. ಥ್ಯಾಂಕ್ ಯು, ಬೈ ಬಾಯ್, ಟಾಟಾ.